ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 31 ಮತ್ತು ಏಪ್ರಿಲ್ 1ರ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲನೇ ಪ್ರಶ್ನೆ ಅಂತ ಕೇಳಿದೆ ನೋಡಿ, ಹಾಕಿ ಇಂಡಿಯಾ ವರ್ಷದ ಆಟಗಾರ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಹಾರ್ದಿಕ್ ಸಿಂಗ್ ಇಸ್ ದ ರೈಟ್ ಆನ್ಸರ್. ನೋಡಿದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ದು ಯಾವ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು. ಆಯ್ತಾ, ಡೈರೆಕ್ಟ್ ಆಗಿ ಮೋರ್ ಫೇವರೇಬಲ್ ಟು ದಿ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಗಳನ್ನ ಅತಿ ಹೆಚ್ಚಾಗಿ ಕೇಳಲಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆನೇ ಯಾಕೆ ಕೇಳಲಾಗುತ್ತೆ ಅಂದ್ರೆ ನೋಡಿ, ಹಾರ್ದಿಕ್ ಸಿಂಗ್ಗೆ ಹಾಕಿ ಇಂಡಿಯಾದ ಪ್ರಶಸ್ತಿ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ನವದೆಹಲಿಯಲ್ಲಿ 6ನೇ ವಾರ್ಷಿಕ ಹಾಕಿ ಇಂಡಿಯಾ ಅವಾರ್ಡ್ಸ್ ಕಾರ್ಯಕ್ರಮವನ್ನು ನಡೆಯಿತು. ಆಯ್ತಾ, ಎಷ್ಟನೇದು 6ನೇ ವಾರ್ಷಿಕ ಹಾಕಿ ಇಂಡಿಯಾ ಕಾರ್ಯಕ್ರಮ, ಸೊ ಅವಾರ್ಡ್ಸ್ ಕಾರ್ಯಕ್ರಮ ನಡೆದಿತ್ತು. ಸೊ ಅದರಲ್ಲಿ ಒಟ್ಟು 7,56,00,000 ಬಹುಮಾನ ಮೊತ್ತದಲ್ಲಿ ಈ ಹಿಂದಿನ ವರ್ಷದಲ್ಲಿ ಸಾಧನೆಗೈದ ತಂಡಗಳು ಮತ್ತು ಆಟಗಾರರಿಗೆ ಗೌರವವನ್ನು ನೀಡಲಾಯಿತು. ಆಯ್ತಾ, 7,56,00,000 ಬಹುಮಾನ ಮೊತ್ತ, ಅದರಲ್ಲಿ ಸಾಧನೆಗೈದಿರ್ತಕ್ಕಂಥ ತಂಡಗಳು ಮತ್ತು ಆಟಗಾರರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಆ ಪ್ರಶಸ್ತಿಗಳಲ್ಲಿ ವರ್ಷದ ಪುರುಷರ ಆಟಗಾರ ಪ್ರಶಸ್ತಿ ಯಾರಿಗಂದ್ರೆ ಹಾರ್ದಿಕ್ ಸಿಂಗ್ ಅವರಿಗೆ ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ಡೈರೆಕ್ಟ್ ಆಗಿ ನಿಮಗೆ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಇನ್ನು ವರ್ಷದ ಮಹಿಳಾ ಆಟಗಾರ್ತಿ ಅಂದ್ರೆ ಸಲೀಮಾ ಟೇಟೆ. ಇದನ್ನು ಕೂಡ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಎರಡಕ್ಕರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ, ಡೈರೆಕ್ಟ್ ಆಗಿ ಪುರುಷರ ವಿಭಾಗದಲ್ಲಿ ಆದರೂ ಕೇಳಬಹುದು ಅಥವಾ ಮಹಿಳೆಯರ ವಿಭಾಗದಲ್ಲಿ ಆದರೂ ಕೇಳಬಹುದು. ಇನ್ನ ಹಾಕಿ ಇಂಡಿಯಾದ ಜೀವಮಾನ ಸಾಧನೆ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಅಶೋಕ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ವರ್ಷದ ಗೋಲ್ ಕೀಪರ್ ಪ್ರಶಸ್ತಿ ಪಡೆದವರು ಯಾರಾದ್ರೆ PR ಶ್ರೀಜೇಶ್. ಆಯ್ತಾ, ಇವು ನಮಗೆ ಈ ತರ ಪ್ರಶ್ನೆಯನ್ನು ಕೇಳಬಹುದು. ವರ್ಷದ ಗೋಲ್ ಕೀಪರ್ ಪ್ರಶಸ್ತಿ ಪಡೆದವರು ಯಾರು ಅಂತ ಈ ತರ ಆದ್ರೂ ಕೇಳಬಹುದು. ಅಥವಾ PR ಶ್ರೀಜೇಶ್, ಹರ್ಮನ್ ಪ್ರೀತ್ ಸಿಂಗ್ ಇವರೆಲ್ಲ ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಬಹುದು. ವರ್ಷದ ಡಿಫೆಂಡರ್ ಯಾರಂದ್ರೆ ಹರ್ಮನ್ ಪ್ರೀತ್ ಸಿಂಗ್ ಅವರಿಗೆ ನೀಡಲಾಗಿದೆ. ಇನ್ನು ವರ್ಷದ ಮಿಡ್ ಫೀಲ್ಡರ್ ಯಾರಿಗಂದ್ರೆ ಅಜಿತ್ ಸಿಂಗ್ ಅಂತಕ್ಕಂಥವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಇವೆಲ್ಲ ನೀವು ಒಂದ್ ಬಾರಿ ಏನ್ ಮಾಡ್ಬೇಕಂದ್ರೆ ಬಾಯಟ್ ಹಾಕ್ಲೇಬೇಕು. ನೀವು ಪದೇ ಪದೇ ಒಂದು 2-3 ಬಾರಿ ರಿವೈಸ್ ಮಾಡಿದ್ರೆ ತಲೆಯಲ್ಲಿ ಕೂತ್ಕೊಂಡ್ ಬಿಡುತ್ತೆ. ಇನ್ನು ಹಾಕಿ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ ಸ್ಥಾಪನೆಯಾಗಿದ್ದು 2009ರಲ್ಲಿ. ಭಾರತದಲ್ಲಿ ಪುರುಷರ ಮತ್ತು ಮಹಿಳೆಯರ ಫೀಲ್ಡ್ ಹಾಕಿಗಾಗಿ ಎಲ್ಲಾ ಚಟುವಟಿಕೆಗಳನ್ನು ನಡೆಸುವ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು ಹಾಕಿ ಇಂಡಿಯಾ ಅಂತಕ್ಕಂಥದ್ದು. 2008ರಲ್ಲಿ ಭಾರತೀಯ ಹಾಕಿ ಫೆಡರೇಷನ್ ಅನ್ನ ವಜಾಗೊಳಿಸಿದ ನಂತರ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್. ನಿಮ್ಗೆ ಕ್ರೀಡಾ ಸೆಕ್ಷನ್ ವಿಭಾಗದ ಅಡಿಯಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ಬರಬಹುದು. ನೋಡಿ, ನಿಮ್ಗೆ ಇಷ್ಟೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಏನಂದ್ರೆ ವಿಡಿಯೋಸ್ಗಳನ್ನ ನಿಮ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅದರ್ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಮತ್ತು ವಿಡಿಯೋಗಳಿಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಮ್ಮ ವಿಡಿಯೋ ನೋಡೋದ್ರಿಂದ ನೀವು ಯಾವ ವೆಬ್ಸೈಟು ಕೂಡ ನೋಡುವ ಅವಶ್ಯಕತೆ ಇಲ್ಲ. ಆಯ್ತಾ, ಡೋಂಟ್ ಗೋ ಟು ದಿ ಅದರ್ ವೆಬ್ಸೈಟ್. ಎಲ್ಲಾ ರೆಡಿಮೇಡ್ ಅನ್ನ ನಿಮಗೆ ಪ್ರೊವೈಡ್ ಅನ್ನ ಮಾಡ್ತಾ ಇದೀವಿ. ಆಯ್ತಾ, ಕೆಲವೊಂದು ಬಾರಿ ವಿಡಿಯೋದಲ್ಲಿ ಮಿಸ್ ಆದ್ರೂ ಕೂಡ ನೋಟ್ಸ್ ಅಲ್ಲಿ ಕೂಡ ಎಲ್ಲ ಕವರ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ, ಯಾವುದೇ ಒಂದು ವೆಬ್ಸೈಟ್ ಅನ್ನ ನೋಡಬಾರದು, ಯಾವುದೇ ಒಂದು ಪತ್ರಿಕೆಯನ್ನು ಓದದೇ ಇದ್ರೂ ಕೂಡ ನಿಮಗೆ 80 to 90% ಎಫಿಷಿಯನ್ಸಿ ಇರ್ತಕ್ಕಂಥ ವಿಡಿಯೋಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ ಗೆಳೆಯರೆ, ಇದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಏನ್ ಮಾಡಿ ಅಂದ್ರೆ ವಿಡಿಯೋಗಳನ್ನ ಶೇರ್ ಮಾಡಿ. ಅರ್ಥ ಆಯ್ತಾ. ಇನ್ನ ಯಾರು ನಮ್ಮ ನೋಟ್ಸ್ ಗಳನ್ನ ತಗೊಂಡಿಲ್ಲ ಅವರಿಗೂ ಕೂಡ ಒಂದು, ಯಾರು ನಮಗೆ ನೀವು ಕ್ಲಾಸ್ಗಳನ್ನ ಕಂಟಿನ್ಯೂ ಕೇಳಕ್ ಆಗಿಲ್ಲ ಹಿಂದಿನ ಕ್ಲಾಸ್ಗಳೆಲ್ಲ, ಸೊ ನಮ್ಮ ಒಂದು ಮ್ಯಾಗಝಿನ್ ಗಳನ್ನು ತಗೊಂಡು ನೀವು ಏನ್ ಮಾಡ್ಬೋದು ಅಂದ್ರೆ ಅದನ್ನ ರಿವೈಸ್ ಮಾಡ್ಬೋದು. ಆಯ್ತಾ, ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಫೆಬ್ರವರಿ 2024ರವರೆಗೆ 560 ಆಗುತ್ತೆ. 2022 ಜಾನ್ ಟು ಫೆಬ್ರವರಿ 2024ರವರೆಗೆ 1060 ಆಗುತ್ತೆ. 960 ಅಲ್ಲಿ ತಮಗೆ ಸಿಗುತ್ತೆ. ಅರ್ಥ ಆಯ್ತಾ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ರಿಸಿಪ್ಟ್ ಕಳಿಸಿದ್ರೆ ನಾವು ನೋಟ್ಸ್ ಗಳನ್ನ ತಮಗೆ PDF ಫಾರ್ಮೆಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ. ನಾನು ಏನ್ ಹೇಳಿದೀನಿ, ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಒಂದು ಪ್ರಾಕ್ಟೀಸ್ MCQ ಸಿಗುತ್ತೆ. ಅರ್ಥ ಆಯ್ತಾ, ವಿತ್ ಎಕ್ಸ್ಪ್ಲನೇಷನ್. ಫಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ, ಅದಾದ್ಮೇಲೆ ನಿಮಗೆ ಪ್ರಾಕ್ಟೀಸ್ MCQs ಇರುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಯಾವುದೇ ವೆಬ್ಸೈಟ್ ಅನ್ನ ನೋಡುವ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ಫಾರ್ಮೇಶನ್ ಓವರ್ ಬರ್ಡನ್ ಇಲ್ಲ. ಅರ್ಥ, ಕೆಲವೊಂದು ಮ್ಯಾಗಝಿನ್ ಗಳನ್ನ ಓದೋದ್ರಿಂದ ಮುಗಿಯೋದೇ ಇಲ್ಲ. ನಮ್ಮ ಮ್ಯಾಗಝಿನ್ ಗಳನ್ನ ನೀವು ಕ್ಲಾಸ್ ಗಳನ್ನ ಕೇಳಿದ್ರೆ 2 ರಿಂದ 3 ಅವರಲ್ಲಿ ಮುಗಿಸಾಕ್ಬೋದು ಒಂದ್ ತಿಂಗಳು. ಅಷ್ಟು ಇನ್ಫಾರ್ಮೇಟಿವ್ ಆಗಿದ್ದನ್ನ ತಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಆಯ್ತಾ, ನೀವು ಯಾರು ಆಸಕ್ತಿ ಇದ್ದೀರಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಪೇ ಮಾಡಿದನ್ನ ರಿಸಿಪ್ಟ್ ಕಳಿಸೋ ಮುಖಾಂತರ ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕೂಡ ನೋಡಿ,
ನೋಡಿ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. RBI ಸ್ಥಾಪನೆಯಾದ ದಿನ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಎಲ್ಲ ನೋಡಿದಾಕ್ರೆ ಒಂದು ಬಾರಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಅಲ್ಲಿ, ಇದೇ ತರ ಕೊಡ್ತಾರ, ಅರ್ಥ ಆಯ್ತಾ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಎರಡನೇ ಆಪ್ಷನ್, ಏಪ್ರಿಲ್ 1, 1935 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಏಪ್ರಿಲ್ 1 ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆಯ ಒಂದು ಸಂಸ್ಥಾಪನಾ ದಿನ. ಅದುವೇ ಭಾರತದ ಯಾವತ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಭಾರತದಲ್ಲಿ ಬ್ಯಾಂಕುಗಳ ಬ್ಯಾಂಕ್ ಅಂತ ಹೇಳ್ತೀವಿ ಆಯ್ತಾ. ಬ್ಯಾಂಕುಗಳ ಬ್ಯಾಂಕ್ ಅಂದ್ರೂ ಒಂದೇ, ಸೆಂಟ್ರಲ್ ಬ್ಯಾಂಕ್ ಅಂದ್ರೂ ಒಂದೇ, ಹಣದ ಪೇಟೆಯ ನೇತಾರ ಅಂದ್ರೂ ಒಂದೇ. ಅರ್ಥಾಯ್ತಾ, ಎಲ್ಲ ವಿವಿಧ ಹೆಸರುಗಳಿಂದ ಇದಕ್ಕೆ ಕರೆಯಲಾಗುತ್ತೆ ಆಯ್ತಾ. ಸೊ ಇವತ್ತು ಏಪ್ರಿಲ್ 1 ಇದರ ಒಂದು ಸಂಸ್ಥಾಪನಾ ದಿನ ಇದ್ರಿಂದಾಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡೋಣ ಇದರ ಬಗ್ಗೆ, RBI ಬಗ್ಗೆ, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ಇಸ್ ಒನ್ ಆಫ್ ದಿ ಕೋರ್ ಕಾನ್ಸೆಪ್ಟ್ ಅಂಡರ್ ದಿ ಎಕನಾಮಿಕ್ಸ್. ಎಕನಾಮಿಕ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಡಿಯಲ್ಲಿ ಬರುವಂತ ಒಂದು ಕೋರ್ ಕಾನ್ಸೆಪ್ಟ್. ನೋಡಿ, ಭಾರತ ಕೇಂದ್ರೀಯ ಬ್ಯಾಂಕ್ ಆದ RBI ಜನವರಿ 1, 1935 ಏನಾಯ್ತಿದು ಸ್ಥಾಪನೆ ಆಗಿತ್ತು. ಸಾರಿ, ಏಪ್ರಿಲ್ 1 ಆಗಬೇಕು. ಸಾರಿ, ಏಪ್ರಿಲ್ 1, 1931 ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. 35ರಲ್ಲಿ ರಿಸರ್ವ್ ಬ್ಯಾಂಕ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಸ್ಥಾಪನೆ ಆಗಿದ್ದು 1935 ಏಪ್ರಿಲ್ 1. ಇದರ ಮೊದಲ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿತ್ತು. ಸೊ ಪ್ರಸ್ತುತ ಕೇಂದ್ರ ಕಚೇರಿಯಲ್ಲಿದೆ ಮುಂಬೈಯಲ್ಲಿದೆ. ರಾಷ್ಟ್ರೀಕರಣಗೊಂಡಿದ್ದು 1949 ಜನವರಿ 1. ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಜನವರಿ 1, 1949 ಇದು ಏನಂದ್ರೆ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ಡೇಟ್. ಆಮೇಲೆ ಏಪ್ರಿಲ್ 1, 1935 ಇದು RBI ಸ್ಥಾಪನೆ ಆಗಿರ್ತಕ್ಕಂಥ ದಿನ. ಎಲ್ಲರೂ ಜನ ಸ್ಪಷ್ಟತೆ ಇರಬೇಕು ತಲೆಯಲ್ಲಿ. ಇನ್ನು ಇದರ ಮೊದಲ ಗವರ್ನರ್ ಯಾರಂದ್ರೆ ಓ ಸ್ಮಿತ್ ಅವರು ಇದರ ಮೊದಲ ಗವರ್ನರ್ ಆಯ್ತಾ. ಸೊ ಮೊದಲ ಭಾರತೀಯ ಗವರ್ನರ್ ಯಾರಂದ್ರೆ, ಸೊ ಇದಕ್ಕೆ CD ದೇಶ್ಮುಖ್ ಅಂತ ಹೇಳ್ತೀವಿ. ಮೊದಲ ಭಾರತೀಯ ಗವರ್ನರ್ ಯಾರಂದ್ರೆ CD ದೇಶ್ಮುಖ್ ಅವರು. ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಅಂದ್ರೆ ಶಕ್ತಿಕಾಂತ್ ದಾಸ್ ಅವರಿದ್ದಾರೆ. ಇನ್ನು ನೋಟುಗಳನ್ನ ತಯಾರಿಸುವ ಸ್ಥಳಗಳು ಆಯ್ತಾ, ಬಹಳ ಇಂಪಾರ್ಟೆಂಟು. ಒಂದು ಮೈಸೂರು, ಒಂದು ಸಾಲ್ಬೋನಿ, ದೇವಾಸು ಮತ್ತು ನಾಸಿಕ್. ಏನಂದ್ರೆ ನೋಟುಗಳನ್ನ ತಯಾರಿಸುವ ಸ್ಥಳ. ನಿಮಗೆ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ ನೋಟುಗಳನ್ನು ತಯಾರಿಸುವ ಸ್ಥಳ ಯಾವುವು, ಆಮೇಲೆ ನಾಣ್ಯಗಳನ್ನು ತಯಾರಿಸುವ ಸ್ಥಳಗಳು ಯಾವುವು ಅಂತಕ್ಕಂಥದ್ದು. ನಾಣ್ಯಗಳ ತಯಾರಿಸುವುದು ನೋಯ್ಡಾ, ಮುಂಬೈ, ಕೋಲ್ಕತ್ತಾ ಮತ್ತು ಹೈದರಾಬಾದ್. ಹೇಳಿದ್ರೆ ಇವು ನಾಣ್ಯಗಳನ್ನ ತಯಾರಿಸುವ ಒಂದು ಸ್ಥಳಗಳು. RBIನ ಇತರೆ ಹೆಸರುಗಳು ನೋಡಿ, ಅಂತಿಮ ಹಣದ ನೇತಾರ ಅಂತ ಇರ್ತೀವಿ. ಅಂತಿಮ ಹಣದ ನೇತಾರ ಅಂದ್ರೆ ಯಾರು ನಿಮಗೆ ಸಾಲವನ್ನ ಕೊಡಲಿಲ್ಲ ಅಂದ್ರೆ ಲಾಸ್ಟ್ RBI ಅಂತ ರಿಜೆಕ್ಟ್ ಮಾಡಲ್ಲ. ಇದು ಕೇಂದ್ರ ಬ್ಯಾಂಕು, ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ಹಣದ ಪೇಟೆ ನೇತಾರ ಅಂತ ಕರಿತೀವಿ. ವಿದೇಶಿ ವಿನಿಮಯದ ಪಾಲಕ, ಕಸ್ಟೋಡಿಯನ್ ಆಫ್ ಫಾರೆಕ್ಸ್ ರಿಸರ್ವ್ ಅಂತ ನಾವು ಹೇಳ್ತೀವಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಅಂತ ಹೇಳ್ತೀವಿ. ಆಮೇಲೆ ಇದೇನಂದ್ರೆ ಕಂಟ್ರೋಲರ್ ಆಫ್ ಮನಿ ಮಾರ್ಕೆಟ್ ಅಂತ ಕರಿತೀವಿ. ಹಣದ ಪೇಟೆಯ ನೇತಾರ ಅಂತ ನಾವು ಕನ್ನಡದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿಯನ್ನ ಸ್ಥಾಪಿಸಲು ಯಾವ ಸಂಸ್ಥೆ ಮುಂದಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ RBI. RBI ಏನ್ ಮಾಡಿದೆ ಅಂದ್ರೆ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡುವುದಾಗಿ ಏನಾಗ್ತದೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೆಪ್ ಅನ್ನು ತಗೋತಾ ಇದೆ. ಸೊ ಇದರ ಒಂದು ಉದ್ದೇಶ ಏನಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳ ಪ್ರಸರಣಗಳನ್ನು ಎದುರಿಸಲು ಮತ್ತು ಬೆಳೆಯುತ್ತಿರುವ ಸೈಬರ್ ವಂಚನೆಯನ್ನು ತಡೆಯಲು ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿಯನ್ನ ಸ್ಥಾಪಿಸಲು ಮುಂದಾಗಿದೆ ಆಯ್ತಾ. ನೀವು ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರಬಹುದು. ಆ ಆ್ಯಪ್ ಮುಖಾಂತರ, ಈ ಆ್ಯಪ್ ಮುಖಾಂತರ ನಿಮಗೆ ವಿತೌಟ್ ಡಾಕ್ಯುಮೆಂಟ್ ಮುಖಾಂತರ ಹ್ಯಾಸ್ಲೆಸ್ ಫ್ರೀ ನಿಮಗೆ ಏನಂದ್ರೆ ಅಷ್ಟೊಂದು ಸಾಲ ಕೊಡ್ತೀವಿ, ಇಷ್ಟೊಂದು ಸಾಲ ಕೊಡ್ತೀವಿ, ಇವೆಲ್ಲ ನೋಡಿರ್ಬೋದು, ಅರ್ಥ ಆಯ್ತಾ. ಸೊ ಅಂತ ಒಂದು ಏನು ಅಪ್ಲಿಕೇಶನ್ಗಳಿದಾವೆ ಅದರಿಂದ ಫ್ರಾಡ್ ಆಗೋದನ್ನು ತಡೆಯುವುದರ ಮತ್ತು ಸೈಬರ್ ವಂಚನೆಯನ್ನ ತಡೆಗಟ್ಟಲು ಈ ಒಂದು ಏಜೆನ್ಸಿಯನ್ನ ಸ್ಥಾಪನೆ ಮಾಡ್ತಾ ಇದೆ. ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಪ್ರಸ್ತಾವಿತ ಏಜೆನ್ಸಿ ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ಪರಿಶೀಲಿಸುವ ಗುರಿಯನ್ನು ಹೊಂದಿದೆ. ಇಟ್ ಈಸ್ ನಾಟ್ ಸ್ಟಿಲ್ ಎಸ್ಟಾಬ್ಲಿಷ್ಡ್. ಇದು ಸ್ಥಾಪನೆಯಾಗಿಲ್ಲ ಆಯ್ತಾ, ಸ್ಥಾಪನೆಯಾಗಿಲ್ಲ. ಪ್ರಪೋಸ್ಡ್ ಆಯ್ತಾ, ಪ್ರಪೋಸ್ಡ್ ಆಗಿದೆ. ಇನ್ನು ಪ್ರಪೋಸ್ಡ್ ಅಂದ್ರೆ ಪ್ರಸ್ತಾವಿತ, ಇನ್ನು ಪ್ರಸ್ತಾವಿತವಾಗಿದೆ ಹೊರತು ಇದು ಸ್ಥಾಪನೆಯಾಗಿಲ್ಲ. ಇದು ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾವ ರಾಜ್ಯದ ಪಕ್ಷಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್. ಸುಮಾರು ಬಾರಿ ನಿಮಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮೇಲೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ರಾಜಸ್ಥಾನದ ಒಂದು ಪಕ್ಷಿಯಾಗಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ.
ನಿಮಗೆ KS ಪ್ರಿಲಿಮ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಸುಪ್ರೀಂ ಕೋರ್ಟಿನ ಒಂದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಉತ್ತೇಜಿಸಲು ದೇಶದ ಅಂತಾರಾಷ್ಟ್ರೀಯ ಬದ್ಧತೆಗಳೊಂದಿಗೆ ಅಳಿವಿನಂಚಿನಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳನ್ನು ಸಂರಕ್ಷಣೆಯನ್ನು ಸಮತೋಲನಗೊಳಿಸಲು ತಜ್ಞರ ಸಮಿತಿಯನ್ನು ರಚಿಸಿದೆ. ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಉತ್ತೇಜನ ಮಾಡಬೇಕು. ಜೊತೆಗೆ ಈ ನವೀಕರಿಸುವ ಶಕ್ತಿಯ ಒಂದು ಉತ್ಪಾದನೆ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಏನು ಹಾನಿ ಆಗಬಾರ್ದು, ಆ ತರ ಬ್ಯಾಲೆನ್ಸ್ ಆಗಿ ನೀವು ಈ ಒಂದು ಮೇಂಟೈನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಡಿಯಲ್ಲಿ ಒಂದು ತಜ್ಞರ ಸಮಿತಿಯನ್ನ ರಚಿಸಲಾಗಿರ್ತಕ್ಕಂಥದ್ದು. ಪಕ್ಷಿಗಳ ವಿನಾಶದ ಅಂಚಿನಲ್ಲಿದ್ದ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿನ ಅದರ ಪ್ರಮುಖ ಆವಾಸಸ್ಥಾನಗಳು ಮತ್ತು ವಿದ್ಯುತ್ ಕೇಬಲ್ಗಳಿಗೆ ಆಗಾಗ ಘರ್ಷಣೆಯಾಗುವುದು ಒಂದು ಪ್ರಮುಖ ಕಾರಣವಾಗಿದೆ. ಈ ಪಕ್ಷಿಗಳು ವಿನಾಶದ ಅಂಚಿನಲ್ಲಿ ಬರೋ ಕಾರಣ ಏನಂದ್ರೆ ರಾಜಸ್ಥಾನ್ ಗುಜರಾತ್ ಅಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ಸೊ ಅಲ್ಲಿ ವಿನಾಶಕ್ಕೆ ಆಗಕ್ಕೆ ಕಾರಣ ಏನಂದ್ರೆ ಅಲ್ಲಿ ನಾವು ಏನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೋಸ್ಕರ ಅಥವಾ ಎಲೆಕ್ಟ್ರಿಸಿಟಿ ಸಪ್ಲೈಗೋಸ್ಕರ ಏನು ಕೇಬಲ್ಸ್ ಗಳನ್ನ ನಾವು ಬಳಸ್ತಾ ಇದೀವಿ. ಸೊ ಕೇಬಲ್ಸ್ ಗಳ ಬಳಸೋದ್ರಿಂದಾಗಿ ಸೊ ಇದು ಒಂದು ಪಕ್ಷಿಗಳದ ಒಂದು ಆವಾಸಸ್ಥಾನಗಳಿಗೆ ಏನಾಗುತ್ತೆ ಅಂದ್ರೆ ಆಗಾಗ ಘರ್ಷಣೆಯಿಂದಾಗಿ ಅವುಗಳ ಆವಾಸಸ್ಥಾನ ಮತ್ತು ಕೇಬಲ್ಗಳ ಘರ್ಷಣೆಯಿಂದಾಗಿ ಅಲ್ಲೇನಾಗ್ತಾ ಇದಾವೆ, ಸಾಯ್ತಾ ಇದಾವೆ, ವಿನಾಶದ ಅಂಚಿನಲ್ಲಿ ಹೋಗ್ತಾ ಇದಾವೆ. ಸೊ ಇದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಸಂರಕ್ಷಣೆಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶದ ಮೇರೆಗೆ ತಜ್ಞರ ಸಮಿತಿಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ. ಇದರ ಜನಸಂಖ್ಯೆಯು ಹೆಚ್ಚಾಗಿ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಸೀಮಿತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದ್ರೆ ಇತರ ರಾಜ್ಯಗಳಲ್ಲಿ ಕಂಡು ಬರಲ್ಲ ಅಂತಲ್ಲ, ಇತರ ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ, ಕರ್ನಾಟಕದಲ್ಲಿ ಕಂಡು ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಬಟ್ ಹೆಚ್ಚಾಗಿ ಅಂದ್ರೆ ರಾಜಸ್ಥಾನ, ಗುಜರಾತ್ ಅಲ್ಲಿ ಇದರ ಒಂದು ಅಂದ್ರೆ ಇದರ ಪಾಪ್ಯುಲೇಷನ್ ಏನಂದ್ರೆ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು. ಇನ್ನ ರಕ್ಷಣಾ ಸ್ಥಿತಿ ಬಗ್ಗೆ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳಿದರೆ, UPSC ಅಲ್ಲೂ ಕೂಡ ಕೇಳಿದರೆ, ಇನ್ನ KS ಅಲ್ಲೂ ಕೂಡ ಕೇಳಿದ್ದಾರೆ. ಆಯ್ತಾ? IUCN ಸ್ಟೇಟಸ್ ಏನಿದೆ, IUCN ಕೆಂಪು ಪಟ್ಟಿಯಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ ಇದು. ಆಯ್ತಾ? ಇನ್ನ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫಾನಾ ಅಂಡ್ ಫ್ಲೋರಾ ಸೈಡ್ಸ್ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಡಿಯಲ್ಲಿ ಏನ್ ಮಾಡಿದೆ, ಸಂರಕ್ಷಣೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಇನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1 ಅದರಲ್ಲಿ ಇದಕ್ಕೆ ಏನ್ ಮಾಡಿದೆ, ಸಂರಕ್ಷಣೆಯನ್ನ ನೀಡಲಾಗಿದೆ. ಇನ್ನ ಕನ್ವೆನ್ಷನ್ ಆನ್ ಮಿಗ್ರೇಟರಿ ಸ್ಪೀಸೀಸ್ CMC ಅಥವಾ ಬಾನ್ ಕನ್ವೆನ್ಷನ್ ಅಂತ ಹೇಳ್ತೀವಿ. ಬಾನ್ ಕನ್ವೆನ್ಷನ್ ಅಂದ್ರೆ ಒಂದೇ, ಅಥವಾ ಕನ್ವೆನ್ಷನ್ ಮಿಗ್ರೇಟರಿ ಸ್ಪೀಸೀಸ್ ಅಂದ್ರೆ ಒಂದೇ. ಇದರಲ್ಲಿ ಅಪೆಂಡಿಕ್ಸ್ 1 ಅಡಿಯಲ್ಲಿ ಸಂರಕ್ಷಣೆಯನ್ನ ನೀಡಲಾಗಿದೆ. ಇವೆಲ್ಲ ಗೊತ್ತಿರಬೇಕು. ಅಪೆಂಡಿಕ್ಸ್ 1 ಶೆಡ್ಯೂಲ್ 1 ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ IUCN ರೆಡ್ ಲಿಸ್ಟ್ ಅಂತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. KS ಪ್ರಿಲಿಮ್ಸ್ ಅಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕಚೇತಿವು ದ್ವೀಪವು ಪ್ರಸ್ತುತ ಯಾವ ದೇಶದ ನಿಯಂತ್ರಣದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಶ್ರೀಲಂಕಾ ಈಸ್ ದ ರೈಟ್ ಆನ್ಸರ್. ಸೊ ಇದು ನಾನು ಕಳೆದ ಒಂದು ವರ್ಷದಲ್ಲಿ ಸುಮಾರು 2 ರಿಂದ 3 ಬಾರಿ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿರ್ಬೋದು. ಈಗಾಗಲೇ ತಮಗೆ ಹೇಳಿದೆ ನಾನು, ಇದು ಭಾರತ ಮ್ಯಾಪ್ ಅಂತ ತೆಗೆದುಕೊಂಡಾಗ ಸೊ ಭಾರತಕ್ಕೆ ಒಂದು ಅಂಟಿಕೊಂಡ ಹಾಗೆ ಒಂದು ಪುಟ್ಟ ರಾಷ್ಟ್ರ ಇದೆ, ಯಾವುದಂದ್ರೆ ಶ್ರೀಲಂಕಾ ಅಂತ ನಾವು ಹೇಳ್ತೀವಿ. ಸೊ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ, ಆಯ್ತಾ, ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಇಲ್ಲಿ ಒಂದು ದ್ವೀಪ ಇದೆ. ಯಾವುದು? ಸಮುದ್ರದಲ್ಲಿ ದ್ವೀಪ ಪ್ರದೇಶ ಇದೆ. ಅಲ್ಲಿ ಜನವಸತಿ ರಹಿತ ಪ್ರದೇಶ, ಯಾವ್ದ್ರೆ ಕಚೇತೀವು ದ್ವೀಪ ಅಂತಕ್ಕಂಥದ್ದು. ಈ ಕಚೇತೀವು ದ್ವೀಪ ಮೊದಲ ಶ್ರೀಲಂಕಾ ರಾಜನ ಒಂದು ಆಡಳಿತದಲ್ಲಿತ್ತು. ಶ್ರೀಲಂಕಾ ರಾಜನ ಆಡಳಿತದಲ್ಲಿರ್ತಕ್ಕಂಥ ಕಚೇತೀವು ದ್ವೀಪ ಬ್ರಿಟಿಷರ ಒಂದು ವಸಾಹತುಶಾಹಿ ಅಥವಾ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಅದು ಏನಾಯ್ತಂದ್ರೆ ಕ್ರಮೇಣವಾಗಿ ಭಾರತಕ್ಕೆ ಟ್ರಾನ್ಸ್ಫರ್ ಆಯ್ತು, ಭಾರತದ ಒಂದು ಕಂಟ್ರೋಲಿಗೆ ಬಂತು. ಸೊ ಭಾರತದ ಕಂಟ್ರೋಲಿಗೆ ಬಂದಾಗ ಸೊ 1974ರಲ್ಲಿ ಭಾರತ ಏನ್ ಮಾಡ್ತಂದ್ರೆ ಪರಮಾಣು ಪರೀಕ್ಷೆಯನ್ನು ಮಾಡ್ತು. ಸೊ ಈ ಪರಮಾಣು ಪರೀಕ್ಷೆಯನ್ನು ಮಾಡೋದ್ರಿಂದಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವರ್ಲ್ಡ್ ವೈಡ್ ಏನಾಯ್ತಂದ್ರೆ ಭಾರತಕ್ಕೆ ಒಂದು ಏನಾಗಿತ್ತಂದ್ರೆ ಒಂದು ಅಪೋಸಿಷನ್ ಕ್ರಿಟಿಸಿಸಮ್ ಮಾಡ್ತಾ ಇದ್ವಿ. ಸೊ ಯಾಕಂದ್ರೆ ನಾವು ಈ ಒಂದು ಇದು ಮಾಡ್ತಾ ಇದೀವಿ, ಪ್ರೊಲಿಫರೇಷನ್ ಮಾಡ್ತಾ ಇದೀವಿ ನ್ಯೂಕ್ಲಿಯರ್ ವೆಪನ್ಸ್ಗಳ ದೇಶದಿಂದಾಗಿ, ಮತ್ತು ನೇಬರ್ ದೇಶಗಳ ಮಧ್ಯದಲ್ಲಿ ನಾವು ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಳ್ಳೋಗೋಸ್ಕರ. ಇನ್ನೊಂದು 2 ರೀಸನ್ ಪ್ರಮುಖವಾಗಿ ಏನಂದ್ರೆ ಶ್ರೀಲಂಕಾ 1976ರಲ್ಲಿ ಏನ್ ಮಾಡ್ತಾ ಇತ್ತಂದ್ರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇತ್ತು, ಮತ್ತು UNG ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದರದ್ದು ಕೂಡ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಈ ಇಂಟರ್ನ್ಯಾಷನಲ್ ಪ್ರೆಷರ್ ಇಂದಾಗಿ ಮತ್ತು ನೇಬರ್ಹುಡ್ ಗಳನ್ನು ನಾವು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋಗೋಸ್ಕರ ಅವತ್ತಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರೆ ಈ ಪ್ರದೇಶವನ್ನ ಯಾರಿಗೆ ಕೊಟ್ಟಿದ್ದಾರೆ, ಶ್ರೀಲಂಕಾದವರಿಗೆ ಕೊಟ್ಟಿದ್ರು. ಸೊ ಆ ಒಂದು ಶ್ರೀಲಂಕಾದಲ್ಲಿ ಅಗ್ರಿಮೆಂಟ್ ಮುಖಾಂತರ ಕೊಟ್ಟದಿಂದಾಗಿ ಇವತ್ತುವರೆಗೂ ಕೂಡ ಏನಾಗ್ತದೆ ಅಂದ್ರೆ ಅಲ್ಲಿ ಫಿಶರ್ಮ್ಯಾನ್ಸ್ ಗಳಿಗೆ, ಭಾರತೀಯ ಫಿಶರ್ಮ್ಯಾನ್ಸ್ ಮತ್ತು ಶ್ರೀಲಂಕಾದ ಫಿಶರ್ಮ್ಯಾನ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇದು ಟಸಲ್ ಆಗ್ತಕ್ಕಂಥದ್ದು. ಆಯ್ತಾ? ಸೊ
ಸೊ ಅದಕ್ಕೆ ಇದು ಪದೇ ಪದೇ ಅವಾಗವಾಗ ನ್ಯೂಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಕಚೇತಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯಲ್ಲಿ ನೆಲೆಗೊಂಡಿರತಕ್ಕಂಥ ಜನವಸತಿ ಇಲ್ಲದ ದ್ವೀಪವಾಗಿದೆ. ಈಗಾಗಲೇ ತಮ್ಗೆ ಹೇಳಿದೆ ನಾನು. ಈ ದ್ವೀಪವು ಹಲವು ದಶಕಗಳಿಂದ ಎರಡು ದೇಶಗಳ ನಡುವೆ ವಿವಾದ ಮತ್ತು ವಿವಾದದ ಒಂದು ವಿಷಯವಾಗಿ ಉಳಿದಿತ್ತು. ಬಟ್ ಅದು ರಿಸಾಲ್ವ್ ಆಗಿದೆ. ಬಟ್ ಸ್ಟಿಲ್ ಇನ್ನೂ ಏನಾಗ್ತಿದೆ ಅಂದ್ರೆ ವಿವಾದವನ್ನು ವ್ಯಕ್ತ ಆಗ್ತಾ ಇದೆ. ಇದು ಪ್ರಸ್ತುತ ಶ್ರೀಲಂಕಾದ ಒಂದು ನಿಯಂತ್ರಣದಲ್ಲಿ ಇರ್ತದೆ. ಇದು ಸ್ಪಷ್ಟತೆ ಇರಬೇಕು ತಮ್ಮ ತಲೆಯಲ್ಲಿ. ಇದ್ರ ಇತಿಹಾಸ ಬಗ್ಗೆ ಸ್ವಲ್ಪ ನೋಡ್ತಾ ಬಂದಾಗ ನೋಡಿ, ಕಚೇತಿಯು ಐತಿಹಾಸಿಕವಾಗಿ ತಮಿಳುನಾಡಿನ ಒಂದು ರಾಮನಾಥ್ಪುರದ ಒಂದು ರಾಜರ ನಿಯಂತ್ರಣದಲ್ಲಿತ್ತು. ಬ್ರಿಟಿಷರ ವಸಾಹತುಶಾಹಿ ಯುಗದಲ್ಲಿ ದ್ವೀಪವನ್ನ ಭಾರತ ಮತ್ತು ಶ್ರೀಲಂಕಾ ಎರಡರಿಂದಲೂ ನಿರ್ವಹಿಸಲಾಯಿತು. ಬ್ರಿಟಿಷರ್ ಮತ್ತು ವಸಾಹತುಶಾಹಿ ಯುಗದಲ್ಲಿ ಇದು ಭಾರತ ಮತ್ತು ಶ್ರೀಲಂಕಾ ಎರಡರಿಂದಲೂ ನಿಯಂತ್ರಣದಲ್ಲಿತ್ತು. ಇವೆರಡೂ ನಿಯಂತ್ರಣ ಮಾಡ್ತಾ ಇದ್ವು. 1974ರಲ್ಲಿ ಭಾರತ ಪರಮಾಣು ಪರೀಕ್ಷೆ ನಂತರ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ನೆರೆಹೊರೆಯವರ ಬೆಂಬಲ ಪಡೆಯುವ ಅಗತ್ಯ ಇತ್ತು. ಸೊ ಆ ಸಂದರ್ಭದಲ್ಲಿ ಶ್ರೀಲಂಕಾಕ್ಕೆ ಇದೇನ್ ಮಾಡಿತ್ತು, ವರ್ಗಾವಣೆ ಮಾಡಿದ್ರು ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ. ಇನ್ನೂ ಎರಡು ಪ್ರಮುಖ ರೀಸನ್ಗಳು ನಾನು ಈಗಾಗಲೇ ಹೇಳಿದೀನಿ. 1976ರಲ್ಲಿ ಶ್ರೀಲಂಕಾ ಆಲಿಪ್ತ ಚಳವಳಿ ಒಂದು ಶೃಂಗಸಭೆಯನ್ನು ಆಯೋಜಿಸಲು ಮುಂದಾಗಿತ್ತು. ಇನ್ನೊಂದೇನೆಂದ್ರೆ UNGC ಅಧ್ಯಕ್ಷತೆಯನ್ನು ಶ್ರೀಲಂಕಾ ವಹಿಸ್ಕೊಳ್ತಾ ಇತ್ತು. ಸೊ ಆ ಉದ್ದೇಶದಿಂದಾಗಿ ಅವತ್ತಿನ ಪರಿಸ್ಥಿತಿ ತಕ್ಕಂತೆ ಅವತ್ತಿನ ಪರಿಸ್ಥಿತಿಯನ್ನು ತಲೆಗಟ್ಟುಕೊಂಡು ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ಅದರ ಒಂದು ಕಂಟ್ರೋಲ್ ಅನ್ನ ಶ್ರೀಲಂಕಾಕ್ಕೆ ಕೊಟ್ಟಿದ್ರು. ಪತ್ರದ ಅಗ್ರಿಮೆಂಟ್ ಗೊತ್ತಿರಬೇಕು. ಕಚೇತಿಯು ಅಂದ್ರೆ ಏನು, ಕಚೇತಿಯು ಬಗ್ಗೆ ಒಂದು ಸ್ಮಾಲ್ ಹಿಸ್ಟ್ರಿ ಗೊತ್ತಿರಬೇಕು. ಯಾವ ಒಂದು ದೇಶಗಳ ಮಧ್ಯದಲ್ಲಿ ಕಂಡು ಬರುತ್ತೆ, ಎಲ್ಲಿ ಕಂಡು ಬರುತ್ತೆ, ಲೊಕೇಶನ್ ಅಂತಕ್ಕಂಥದ್ದು. ಸೊ ನೋಡಿ, ನಿಮಗೆ ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ನೀವು ಮಾಡ್ತಕ್ಕಂಥದ್ದು KS ಹೆಲ್ಪ್ ಆಗುತ್ತೇನು? ನೋಡ್ರಿ, KS ಹೆಲ್ಪ್ ಆಗುತ್ತೇನೋ ಅನ್ನೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನೀವು ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ. 2017-18ರ ಒಂದು KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಏನಾಯ್ತು, ಅದು 2020-21ರಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಅದರಲ್ಲಿ ನೋಡಿ, ನಿಮಗೆ ಪ್ರಶ್ನೆಗಳನ್ನ ಅಷ್ಟೊಂದು ಕಷ್ಟ ಇರಲ್ಲ. ಅರ್ಥ ಆಯ್ತಾ? UPSC ತರನು ಪ್ರಶ್ನೆ ಇರಲ್ಲ ತಮಗೆ ಅಲ್ಲಿ. ಆಯ್ತಾ? ನೀವೇನು ಗ್ರೂಪ್ ಸಿ ಓದ್ತಾ ಇರಿದ್ರಿ, ಸೊ ಗ್ರೂಪ್ ಸಿ ಗಿಂತಲೂ ಸ್ವಲ್ಪ ಅಂದ್ರೆ ಕಷ್ಟ ಅಂದ್ರೆ ಅಷ್ಟು UPSC ಲೆವೆಲ್ ಅಲ್ಲಿ ಇರಲ್ಲ. ಸೊ ನಿಮಗೆ ಎಲ್ಲಾ ಎಕ್ಸಾಮಿನೇಷನ್ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ನಾವು ಈ ತರ ಕಂಟೆಂಟ್ಸ್ ಗಳನ್ನ ಕೊಡ್ತಾ ಇದೀವಿ. ಅಫ್ಕೋರ್ಸ್ ನಿಮ್ ಪ್ರಿಲಿಮ್ಸ್ಗೆ 100ಕ್ಕೆ 100 ಏನಾಗುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಕಂಟೆಂಟ್ ಇಂದ ಹೆಲ್ಪ್ ಆಗೇ ಆಗುತ್ತೆ. ಬಟ್ ನೀವು ಏನ್ ಮಾಡ್ಬೇಕಂದ್ರೆ ಅಟ್ಟೆ 1 ವರ್ಷ 1.5 ವರ್ಷ 6 ತಿಂಗಳು ನಾನು ಓದಿ ಪ್ರಿಲಿಮ್ಸ್ ಪಾಸ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. You have to be read economic survey, you have to read budget of 2 years, you have to read 2-year current affairs. These are the weapon for passing the prelims. ಇವಕ್ಕಿಲ್ಲದೆ ಹೋರಾಡಕ್ ಆಗಲ್ಲ. ಇದು ಸ್ಪಷ್ಟತೆ ಇರಲಿ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಯೂತ್ ವರ್ಲ್ಡ್ ಬಾಕ್ಸಿಂಗ್ ಕಪ್ 2024ರಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಮಾರ್ಚ್ 3ರಿಂದ 11ರವರೆಗೆ ಮಾಂಟೆಗ್ರೋ ಬುಡಾದಲ್ಲಿ ನಡೆದ ಯೂತ್ ವರ್ಲ್ಡ್ ಬಾಕ್ಸಿಂಗ್ ಕಪ್ 2024ರಲ್ಲಿ ಭಾರತೀಯ ಬಾಕ್ಸಿಂಗ್ ತಂಡವು 26 ಪದಕಗಳನ್ನ 5 ಚಿನ್ನ 9 ಬೆಳ್ಳಿ 12 ಕಂಚು ಸೇರಿದಂತೆ 26 ಪದಕಗಳನ್ನ ಗೆದ್ದಿದೆ. ರಷ್ಯಾ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ. ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಪೋಲೆಂಡ್ 3ನೇ ಸ್ಥಾನ. ರಷ್ಯಾ ಫಸ್ಟ್, ಸೆಕೆಂಡ್ ಇಂಡಿಯಾ, ಥರ್ಡ್ ಪೋಲೆಂಡ್. ಯಾವುದು? ಯೂತ್ ವರ್ಲ್ಡ್ ಬಾಕ್ಸಿಂಗ್ ಕಪ್ 2024. ಭಾರತ ನಿಖಿತಾ ಚಂದ್ ಅವರಿಗೆ ಪಂದ್ಯಾವಳಿಯ ಒಂದು ಅತ್ಯುತ್ತಮ ಮಹಿಳಾ ಬಾಕ್ಸರ್ ಪ್ರಶಸ್ತಿ ಕೂಡ ಲಭಿಸಿರ್ತಕ್ಕಂಥದ್ದು. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ಈ ತರ ಪ್ರಶ್ನೆಗಳು ನಿಮ್ಗೆ KS ಅಲ್ಲಿ ಕೇಳಿಲ್ಲ ಅಂದ್ರೂ ಕೂಡ ನಿಮ್ಗೆ ಅದರ್ ಎಕ್ಸಾಮಿನೇಷನ್ KE ಏನ್ ನಡೆಸುತ್ತೆ, KPSC ಏನ್ ನಡೆಸುತ್ತೆ, ಅವುಗಳಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಆಯ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು. ಸೊ ಇದ್ರ ಮೇಲೆ ಪ್ರಶ್ನೆನ ಕೇಳಿಲ್ಲ, ಬಟ್ ಇದು ನಿಮಗೆ ಗೊತ್ತಿರಲಿ. ಆಯ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಜಿ ಪ್ರಧಾನಿಗಳಾದ PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್, ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್, LK ಅಡ್ವಾಣಿ ಹಾಗೂ ಬಿಹಾರದ ಮಾಜಿ CM ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಗೌರವವನ್ನು ಪ್ರದಾನ ಮಾಡಿದ್ದರು. ಅರ್ಥ ಆಯ್ತಾ? ಸೊ ಪ್ರಸ್ತುತವಾಗಿ 2024ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಈ ಒಂದು ಭಾರತ ರತ್ನವನ್ನು ನೀಡಲಾಗಿದೆ ಅಂದ್ರೆ, ಭಾರತ ರತ್ನ ಯಾರಂದ್ರೆ ಕರ್ಪೂರಿ ಠಾಕೂರ್ 1, ಸ್ವಾಮಿನಾಥನ್ 2, LK ಅಡ್ವಾಣಿ 3, ಚೌಧರಿ ಚರಣ್ ಸಿಂಗ್ 4, PV ನರಸಿಂಹ 5 ಜನರಿಗೆ ನೀಡಿದ್ದಾರೆ. ಇದು ಸ್ಪಷ್ಟತೆ ಇರಬೇಕು. ಅರ್ಥ? ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದೀನಿ. ಯಾವಾಗ ಅವರಿಗೆ ಒಂದು ಘೋಷಣೆ ಆಯಿತು ಆ ಸಂದರ್ಭದಲ್ಲೇ ಎಲ್ಲಾ ಡಿಸ್ಕಷನ್ ಮಾಡಿದ್ದೀನಿ ಸುಮಾರು 2-3 ಕ್ಲಾಸ್ ಅಲ್ಲಿ. ಈ ವರ್ಷ ಅವರಿಗೆ ಭಾರತ ರತ್ನವನ್ನು ಘೋಷಿಸಲಾಗಿದೆ. ಅದರಲ್ಲಿ 4ವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ. ಇಂಪಾರ್ಟೆಂಟ್ ಇದು. ಆಯ್ತಾ? ನೋಡಿ, ನೆಕ್ಸ್ಟ್ ವರ್ಷದ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕುಂಭಂ ಕಣಿವೆ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು. ಗಗನಶಕ್ತಿ 2024ರ ವ್ಯಾಯಾಮವು ಭಾರತೀಯ ಒಂದು ವಾಯುಪಡೆಯು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಸಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೋಖ್ರಾನ್. ಇತ್ತೀಚೆಗೆ ಯಾವ ಸಂಸ್ಥೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ರೇಟ್ ಮಾಡಿದ ಪಂದ್ಯಾವಳಿಯನ್ನು ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದರೆ
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ IIT ಮದ್ರಾಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಸ್ಟಾರ್ ಗೇಟ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ AI ಸೂಪರ್ ಕಂಪ್ಯೂಟರ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಸ್ಕೃತ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ ಅಂದ್ರೆ ಮೀನಾ ಚರಂಗ. ಇದು ದೆಹಲಿ ಯೂನಿವರ್ಸಿಟಿ ನೀಡುತ್ತೆ. ಇತ್ತೀಚೆಗೆ ವಿಶ್ವದ ಮೊದಲ ಓಂ ಆಕಾರದ ದೇವಾಲಯವನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್. ಟ್ಯಾಂಕಲಂ ಎಂಬ ಅಪರೂಪದ ಲೋಹವನ್ನ ಇತ್ತೀಚೆಗೆ ಯಾವ ನದಿಯಲ್ಲಿ ಕಂಡುಹಿಡಿಯಲಾಗಿದೆ? ದಟ್ ಇಸ್ ಇನ್ ದ ಸತ್ಲೇಜ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿಕಾಡಾಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶಬ್ದವನ್ನು ಉತ್ಪಾದಿಸುವ ಕೀಟಗಳು. ಇತ್ತೀಚೆಗೆ ಯಾವ ಸಂಸ್ಥೆಯು ಕೊರೋನಾ ವೈರಸ್ಗಳಿಗಾಗಿ ಹೊಸ ನೆಟ್ವರ್ಕ್ ಅನ್ನ ಸ್ಥಾಪಿಸಿದೆ? ದಟ್ ಇಸ್ ಕೋವಿನೆಟ್. ಕೋವಿನೆಟ್ ಅನ್ನ ಯಾವ ಸಂಸ್ಥೆ ಸ್ಥಾಪಿಸಿದ್ರೆ ದಟ್ ಇಸ್ ವಿಶ್ವ ಆರೋಗ್ಯ ಸಂಸ್ಥೆ. ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಕಂಪನಿಯು ಇಸ್ರೋದ ಪ್ರಪಲ್ಷನ್ ಟೆಸ್ಟ್ ಬೆಡ್ ನಲ್ಲಿ ಕಲಾಂ 250 ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಕೈ ರೂಟ್ ಏರೋಸ್ಪೇಸ್ ಇಸ್ ದ ರೈಟ್ ಆನ್ಸರ್. ಇದು ಇಂಪಾರ್ಟೆಂಟ್. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.